ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ಯೂಟ್ ಕ್ಯಾಂಡಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಯಾವ ಗೇಮ್ ಮಾಡ್ತಾ ಇದ್ದೀನಿ ಅಂದರೆ ಡೋಂಟ್ ವೇಕ್ ಗ್ರ್ಯಾಂಡ್ ಮಾ ಗೇಮ್. ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಗೇಮ್ ಒಳಗಡೆ ಹೋಗೋಣ. ಇದ್ಯಾವ ಥರ ಗೇಮ್ ಅಂದರೆ, ಅಜ್ಜಿ ಇರ್ತಾರೆ ಅಲ್ವಾ, ಅವರು ಮಲಗಿರ್ತಾರೆ. ಸೊ ನಾವು ಆ ಟೈಮಲ್ಲಿ ಅವ್ರು ಹೈಡ್ ಮಾಡಿರೋ ಸ್ನ್ಯಾಕ್ಸ್ನೆಲ್ಲ ನಾವು ಎತ್ಕೊಬಂದ್ಬಿಟ್ಟು ನಮ್ಮ ರೂಮಲ್ಲಿ ಸ್ಟೋರ್ ಮಾಡಬೇಕು. ಅಕಸ್ಮಾತ್ ನಾವು ಅವ್ರಿಗೇನಾದ್ರು ಕಾಣಿಸ್ಬಿಟ್ವಿ ಅಂದರೆ ಅವ್ರು ನಮ್ಮನ್ನ ಹಿಡ್ಕೊಂಡ್ಬಿಡ್ತಾರೆ ಆ್ಯಂಡ್ ಆ ಸ್ನ್ಯಾಕ್ಸ್ನೆಲ್ಲನೂ ಅವ್ರು ತೊಗೊಂಡು ಹೋಗಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ ಗೈಸ್. ನನಗಂತೂ ಹೆವಿ ಕ್ಯೂರಿಯಾಸಿಟಿ ಇದೆ, ನಿಮಗೂ ಕ್ಯೂರಿಯಾಸಿಟಿ ಇದೆ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ಇವ್ನು ಯಾರು ಅಂತ ಗೊತ್ತಾಗಲಿಲ್ಲ. ಇವ್ನು ಯಾಕೆ ನನಗೆ ಕಡೆ ಬಂದಿದ್ದಾನೆ? ಯಾರು ನೀನು? ನಮಗೆ ಯಾಕೆ ಬೇಕು ಗೈಸ್? ಬನ್ನಿ ನಾವು ಗೋ ಫೈಂಡ್ ದ ಸ್ನ್ಯಾಕ್ಸ್. ಅಜ್ಜಿ ಮಲಗಿದ್ದಾರೆ, ಸದ್ದು ಮಾಡ್ತಿರಂಗೆ ನಾನು ಬೇಗ ಬೇಗ ಹೋಗ್ಬಿಟ್ಟು ಸ್ನ್ಯಾಕ್ಸ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಹೋಗಿ ನನ್ನ ಬೆಡ್ ಮೇಲೆ ಅಲ್ಲಿ ಹಾಕಬೇಕು. ಬನ್ನಿ ಬನ್ನಿ ಬೇಗ ಬೇಗ ಮಾಡೋಣ. ಅಜ್ಜಿ ಎದ್ಬಿಟ್ರೆ ಕಷ್ಟ ಗೈಸ್. ಟೋಟಲು ನಾನು 15 ಸ್ನ್ಯಾಕ್ಸ್ನ ತಂದು ಬೆಡ್ ಮೇಲೆ ಹಾಕಬೇಕು, ಓಕೆನಾ? ಅಷ್ಟರಲ್ಲಿ ಆ ಅಜ್ಜಿ ಎದ್ದೊಳ್ಬಾರ್ದು. ಒಂದೊಂದು ಎತ್ಕೊಂಬರೋಷ್ಟೊತ್ತಿಗೆ ಆ ಅಜ್ಜಿ ಎದ್ದು ಕೂತ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಹುಡುಕ್ತಿರ್ತಾರೆ ಗೈಸ್. ಆವಾಗ ನಾವು ಈ ಥರ ಮಂಚದ ಕೆಳಗಡೆ ಹೋಗಿ ಅವಸ್ಕೋಬೇಕು. ಗೈಸ್ ಅಜ್ಜಿ ಎದ್ರು, ಬಂದರು, ಬೇಗ ಅವಸ್ಕೋ. ನೋಡಿ ಗೈಸ್, ಇವಾಗ ಹೆಂಗೆ ಬರ್ತಾಳೆ ಅಜ್ಜಿ. ಅಯ್ಯೋ ಕಂಡು ಬಿಡ್ಲಾ? ಇಲ್ಲ ನಾನು ಅವಳ ಕೈಗೆ ಸಿಗಲಿಲ್ಲ. ಹೆಂಗೋ ಈ ಮಂಚ ಕೆಳಗಡೆ ಇದ್ದೀನಿ, ನಾನು ಸೇಫ್ಟಿ ಆಗಿದ್ದೀನಿ. ಅಜ್ಜಿಗೆ ನಾನು ಸ್ನ್ಯಾಕ್ಸ್ ತಿನ್ನೋದು ಅಂದರೆ ಇಷ್ಟ ಇಲ್ಲ. ಸೊ ಅವ್ರು ಮಲಗಿರ್ಬೇಕಾದ್ರೆ ನಾನು ಎಲ್ಲದನ್ನು ಕಲೆಕ್ಟ್ ಮಾಡಿಕೊಂಡು ರೂಮಲ್ಲಿ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ನೋಡಿ ಹೆಂಗೆ ಗೊರಕೆ ಹೊಡಿತಿದ್ದಾರೆ ಅಂತ. ಅವ್ರ ಮುಂದೆನೇ ಎತ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿ ಹೆಂಗೆ ಮಲಗಿದ್ದಾರೆ, ಡೀಪ್ ಸ್ಲೀಪ್ ಗೈಸ್. ನೋಡಿ ಒಂದು ಸ್ನ್ಯಾಕ್ಸ್ ಇಟ್ಕೊಳ್ಳೋದೆ ಅದು ಕರೆಕ್ಟ್ ಆಗುತ್ತೆ, ಇನ್ನೊಂದು ಸ್ನ್ಯಾಕ್ಸ್ ಇಟ್ಕೊಳ್ಳೋಕ್ಕಾಗಲ್ಲ. ಆ ಅಜ್ಜಿ ಅಷ್ಟೊತ್ತಿಗೆ ಎದ್ಬಿಟ್ರು. ಅಯ್ಯೋ, ನಮ್ಮ ಅಜ್ಜಿ ನೋಡ್ಬಿಟ್ಲು ನನ್ನ. ಓಡು ಗೈಸ್ ಇಟ್ಕೊಂಡ್ಬಿಡ್ತಾಳೆ. ಇಲ್ಲ ಎಸ್ಕೇಪ್ ಆಗಿಬಿಟ್ಟೆ. ಎಸ್. ಅಜ್ಜಿ ಹೆವಿ ಚಾಲಾಕಿದೆ ಗೈಸ್. ಏನು ಗೊತ್ತಾ, ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು 2 ಸ್ನ್ಯಾಕ್ಸ್ ಇಟ್ಕೊಳ್ಳೋಕೆ ಹೋದರೆ ನಾನು ಹಿಂದೆ ಓಡಿ ಬಂದುಬಿಡತ್ತಾ. ನನಗೆ ಗಾಬರಿನೇ ಆಗೋಯ್ತು. ಅದಕ್ಕೆ ಪಟ್ಪಟ ಅಂತ ಇದರಲ್ಲಿ ಫಾಸ್ಟಾಗಿ ಓಡೋಕ್ಕೂ ಆಗಲ್ವಾ, ಎಲ್ಲಿ ಸಿಗಾಕೊಂಡ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ಭಯ ಆಗ್ತಾಯಿತ್ತು. ಓಕೆ, ನಾನು 3 ಸ್ನ್ಯಾಕ್ಸ್ನು ಕಂಪ್ಲೀಟ್ ಆಯಿತು. ಹೆಂಗೋ ಅಜ್ಜಿ ಕೈಯಲ್ಲಿ ಸಿಗಾಕೊಳ್ಳಿಲ್ಲ. ಮಾತ್ರ ಎಲ್ಲ ಕಡೆ ಸರ್ಚ್ ಮಾಡಬೇಕು ಗೈಸ್, ಒಂದು ಕಡೆನೂ ಬಿಡ್ದಿರಂಗೆ ನಾನು ಸರ್ಚ್ ಮಾಡಬೇಕು. ಆವಾಗ ನನಗೆ ಪಟ ಅಂತ ಸ್ನ್ಯಾಕ್ಸ್ಗಳು ಸಿಗುತ್ತೆ. ನೋಡಿ ಹೈಡ್ ಗ್ರ್ಯಾಂಡ್ ಮಾ ಇಸ್ ಅವೇಕ್. ಓ ಮೈ ಗಾಡ್, ನೋಡಿಬಿಟ್ಲು ಗೈಸ್, ಎದ್ದುಬಿಟ್ಲು. ಬರ್ತಾಳೆ, ಹುಡುಕೊಂಡು ಬರ್ತಾಳೆ ನನ್ನ ಹಿಂದೆ. ಏನು ಅಜ್ಜಿನೋ ಏನೋ ಹೋಗ್ತಿದ್ದಾಳೆ ಗೈಸ್ ನಮ್ಮ ಅಜ್ಜಿ ಮಲ್ಕೊಳ್ಳೋಕ್ಕೆ. ಅಲ್ಲ, ಅವ್ರಿಗೆ ಏನಂದರೆ ನಾನು ಸ್ನ್ಯಾಕ್ಸ್ ತಿನ್ನಬಾರ್ದು, ಅವ್ರು ಮಾತ್ರ ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಮಲ್ಕೊಂಡು ಇರ್ಬೋದು. ದಿಸ್ ಇಸ್ ಟೂ ಮಚ್ ಅಜ್ಜಿ, ನಿನಗೆ ಹೊಡೆದಾಕ್ಬಿಡ್ತೀನಿ ನಾನು. ಮಲ್ಕೋಬಾರ್ದಾ ಈ ಟೈಮಲ್ಲೂ ಅವ್ರು ಸರ್ಚ್ ಮಾಡಬೇಕು? ಹೋಗಿ ಮಲ್ಕೋ ಅಜ್ಜಿ ನೀನು. ನಾನು ಹೇಳಿದ ನೋಡಿದ್ರೆ ಗೈಸ್, ನಾನು ಹೇಳಿದ ಮಾತು ಕೇಳಿಬಿಟ್ರು. ಬನ್ನಿ ಇವಾಗ ನಾವು ಹೋಗ್ಬಿಟ್ಟು ಎಲ್ಲ ಕಡೆ ಸರ್ಚ್ ಮಾಡೋಣ. ಬೇಗ ಹೋಗು, ಅಜ್ಜಿ ಮಲಗಿದ್ದಾರೆ ಇನ್ನು. ಗೈಸ್, ಈ ಅಜ್ಜಿದೊಂದು ಕಾಟ ಆಗಿಬಿಟ್ಟಿದೆ ಗೈಸ್ ನನಗೆ. ನೋಡಿ ಎಷ್ಟೊಂದು ಸ್ನ್ಯಾಕ್ಸ್ಗಳಿದೆ, ಎತ್ಕೊಳ್ಳೋಕ್ಕೆ ಬಿಡುತ್ತಲ್ಲ. ಇದು ಹಾಲು ಅನಿಸುತ್ತೆ, ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿ ಅಂತ. ಆದರೂ ಅಜ್ಜಿಗೆ ನಿದ್ದೆಲಿ ಡಿಸ್ಟರ್ಬ್ ಮಾಡೋದ್ರಲ್ಲಿ ಒಂಥರ ಮಜಾ ಇದೆ ಗೈಸ್. ನಾನು ಹೋಗ್ಬಿಟ್ಟು ಬೇಗ ಡಿಸ್ಟರ್ಬ್ ಮಾಡ್ತೀನಿ. ಅವ್ರು ಎದ್ದು ಬಂದಂಗೆ ಸರ್ಚ್ ಮಾಡ್ತಾರೆ, ನಾನು ಕಾಣಲ್ಲ, ಅವ್ರಿಗೆ ನಾನು ಸಿಗಲ್ಲ. ಆದರೂ ಹೋಗಿ ಮಲ್ಕೊಳ್ಳೋದು, ಮತ್ತೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋದು. ಒಳ್ಳೆ ಸ್ಕ್ರಿಪ್ಟೇ ಇದೆ ಈ ಗೇಮಲ್ಲಿ, ಚೆನ್ನಾಗಿದೆ. ನೀವು ಆಡಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಾನು ಹೋಗ್ಬಿಟ್ಟು ಆಡಿ ನೋಡಿ. ಮತ್ತೆ ಎದ್ದು ಬಂದ್ಲು. ಅಯ್ಯೋ, ಜಸ್ಟ್ ಮಿಸ್ಸು ಗೈಸ್. ಇಲ್ಲ ಅಂದಿದ್ರೆ ನನ್ನ ಕತೆ ಮುಗ್ದೋಗಿರೋದು. ಮತ್ತೆ ಫಸ್ಟಿಂದ ಗೇಮ್ ಆಡಬೇಕಿತ್ತು. ನಾನು ಅಜ್ಜಿ ನನ್ನ ಹಿಂದೆ ಬಂದಿದ್ದಕ್ಕೆ ನಾನು ಸ್ನ್ಯಾಕ್ಸ್ನ ಬೆಡ್ ಮೇಲೆ ಇಡಲೇ ಇಲ್ಲ. ಇವಾಗ ಬೆಡ್ ಮೇಲೆ ಸ್ಟೋರ್ ಮಾಡಿಬಿಟ್ಟು ಮತ್ತೆ ಇವಾಗ ಸ್ನ್ಯಾಕ್ಸ್ ಇಟ್ಕೋಕೆ ಹೋಗಬೇಕು ಗೈಸ್. ಅಜ್ಜಿ ಮಾತ್ರ ಹೆವಿ ಗೊರಕೆ ಹೊಡಿತಾಳೆ ಗೈಸ್. ಇವ್ರು ಗೊರಕೆ ಹೊಡಿಯೋದ್ರಿಂದನೇ ನನಗೆ ನಿದ್ದೆ ಬರ್ತಾಯಿಲ್ಲ. ಏನು ಅಜ್ಜಿನೋ ಅಪ್ಪ. ಹೆಂಗೋ ಅಜ್ಜಿ ಕಣ್ಣು ತಪ್ಪಿಸ್ಕೊಂಡು 5 ಸ್ನ್ಯಾಕ್ಸ್ನ ತಂದು ಕಂಪ್ಲೀಟ್ ಮಾಡಾಯಿತು. ಇನ್ನು 10 ಸ್ನ್ಯಾಕ್ಸ್ ಇದೆ, ಅದನ್ನು ಬೇಗ ಕಂಪ್ಲೀಟ್ ಮಾಡೋಣ. ಬನ್ನಿ ಗೈಸ್. ಹೆಂಗಾರ ಮಾಡಿ ಅಜ್ಜಿಗೆ ಟಾರ್ಚರ್ ಕೊಡಬೇಕಲ್ಲ. ಬಂದ್ಲು ಗೈಸ್, ಎದ್ಬಿಟ್ಲು ಆಗಲೇ. ಅಜ್ಜಿ, ನಿನಗೆ ನಿದ್ದೆ ಬರಲ್ವಾ? ಒಳ್ಳೆ ದೆವ್ವ ಎದ್ದು ಓಡಾಡೋ ಥರ ಓಡಾಡ್ತಿರ್ತೀಯಲ್ವಾ? ನಿಮ್ಮನೇಲೂ ನಮ್ಮಜ್ಜಿ ಥರನೇನಾ? ನಮ್ಮಜ್ಜಿ ಥರ ಏನು ಸ್ನ್ಯಾಕ್ಸ್ ತಿನ್ನೋಕ್ಕೆ ಏನೂ ಕೊಡೋಲ್ವಾ? ನಮ್ಮಜ್ಜಿ ಅಂತೂ ಸ್ನ್ಯಾಕ್ಸೇ ತಿನ್ನೋಕ್ಕೆ ಕೊಡೋಲ್ಲ, ಅದಕ್ಕೆ ಈ ಥರ 20 ಸಲ ಎದ್ದೆದ್ದು ಬರ್ತಾಳೆ. ಅಲ್ಲ, ಥಿಂಕ್ ಮಾಡಿ, ಎಲ್ಲೆಲ್ಲಿ ಹೈಡ್ ಮಾಡಿಟ್ಟಿದ್ದಾರೆ ನೋಡಿ ಸ್ನ್ಯಾಕ್ಸ್ನ ಅವರು. ನಾನೆಲ್ಲ ಎತ್ಕೊಂಡು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಹೊಟ್ಟೆ ಅಜ್ಜಿ ನಿನಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಸೀರಿಯಸ್ಲಿ. ನಾವು ತಿಂದರೆ ಏನಾಗ್ಬಿಡುತ್ತೆ ಅಂಥದ್ದು ಎಲ್ಲ ಹೈಡ್ ಮಾಡಿಟ್ಟಿದ್ದಾರೆ ಗೈಸ್. ಅದು ಫ್ರಿಜ್ಜಲ್ಲಂತೆ, ಆ ಕಬೋರ್ಡಲ್ಲಂತೆ, ಇದೇನಿದು ಚಿಪ್ಸು ಎಲ್ಲನೂ ಪ್ರತಿಯೊಂದು ಹೈಡ್ ಮಾಡಿಟ್ಟಿದ್ದಾರೆ ನಮ್ಮ ಅಜ್ಜಿ.
ರೋಬ್ಲಾಕ್ಸಲ್ಲಿ ನಾವು ಒಳ್ಳೊಳ್ಳೆ ಗೇಮ್ಸ್ ಇದೆ, ನೀವು ಆಡಿ ಎಂಜಾಯ್ ಮಾಡಿ. ನಮ್ಮ ವಿಡಿಯೋನ ಮಾತ್ರ ಕೊನೆವರೆಗೂ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಂಗೆ ನಿಮ್ಮ ಕಡೆಯಿಂದ ನನಗೆ ತುಂಬ ಸಪೋರ್ಟ್ ಬೇಕಾಗಿದೆ. ಹೊಸ ಯೂಟ್ಯೂಬ್ ಚಾನಲ್ ಅಲ್ವಾ, ಸೊ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಗೊತ್ತಾಗಲ್ಲ ನಮಗೆ. ಸೊ ನೀವು ಕಮೆಂಟ್ ಮೂಲಕ ತಿಳಿಸಿ. ಇವಾಗ ಎದ್ದೊಳ್ತಾಳೆ ನೋಡಿ ನಮ್ಮ ಅಜ್ಜಿಯವ್ರು, ಎದ್ದೊಳ್ಳಿ ಅಂತಾರೆ, ನಾನು ಹಿಂಗೆ ಆಟ ಆಡಿಸ್ತಾ ಇದ್ದೀನಿ. ಅವಳು ಎದ್ದು ಬಂದರೆ ನನಗೆ ಒಂಥರ ಖುಷಿ ಗಾಯ್ಸ್, ಖುಷಿ. ನಮ್ಮ ಅಜ್ಜಿನ ಗೋಳಿಕೊಳ್ಳೋದು ಅಂದರೆ ನಂಗೆ ಒಂಥರ ಖುಷಿ. ಬಂದ್ಲು ನೋಡಿ, ಅಷ್ಟೇ, ಜಾಸ್ತಿ ಏನಿಲ್ಲ. ಬರ್ತಾಳೆ, ಓಡ್ ಬರ್ತಾಳೆ, ನನ್ನನ್ನು ಇಟ್ಕೊಳ್ಳೋಕ್ಕೂ ಆಗಲ್ಲ ನಮ್ಮ ಅಜ್ಜಿ ಕೈಯಲ್ಲಿ. ಅಕಸ್ಮಾತ್ ಈ ಮಂಚದ ಕೆಳಗಡೆ ನಾನು ಅವಸ್ಕೊಂಡಿರಲಿಲ್ಲ ಅಂದಿದ್ರೆ ಓಡ್ ಬಂದು ಈ ಥರ ಎತ್ಕೊಂಡು ಓಡೋಗ್ಬಿಡೋಳು. ನನ್ನ ಹೆಂಗೆ ಬಿಸಾಕ್ತಾಳೆ, ಎತ್ತಿಂಗ್ ಬಿಸಾಕ್ತಾಳೆ. ಅಷ್ಟರಲ್ಲೇ ನಾವು ಸತ್ತೇ ಹೋಗಿರ್ತೀವಿ. ಅದು ಯಾವ ಜನ್ಮದಲ್ಲಿ ನನ್ನ ಅಜ್ಜಿದು ಸಂಬಂಧ ಯಾವ ಥರ ಇತ್ತೋ ಏನೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ನಂಗೆ ಈ ಥರ ಕಾಟ ಕೊಡ್ತಾ ಇದ್ದಾಳೆ ನಮ್ಮ ಅಜ್ಜಿ. ಬನ್ನಿ, ಮಲ್ಕೊಂಡಿದ್ದಾರೆ, ಹೋಗ್ಬಿಟ್ಟು ಬೇಗ ಬೇಗ ಸರ್ಚ್ ಮಾಡೋಣ. ಅಷ್ಟರಲ್ಲಿ ನೀವು ಪಟ್ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಗೈಸ್, ನೀವು ಸುಮ್ಮನೆ ಅಂತೂ ನೋಡಬಾರ್ದು. ಒಂದು ಲೈಕು, ಒಂದು ಶೇರು, ಒಂದು ಕಮೆಂಟು. ನಿಮ್ಗೆ ಯಾವ ಥರ ಅನಿಸಿದೆ ಅಂತ ಜಸ್ಟ್ ಕಮೆಂಟ್ ಮಾಡಿ ಗೈಸ್, ಅಷ್ಟೇ ಸಾಕು. ನಮಗೆ ಇನ್ನು ಮುಂದೆ ಯಾವ್ಯಾವ ಥರ ವಿಡಿಯೋಸ್ ಬೇಕು ಅಂತಲೂ ಹೇಳಿ, ನಾವು ಅದೇ ಥರ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತೂ ನಮ್ಮ ಕಡೆಯಿಂದ ಕಂಪಲ್ಸರಿ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕು ಅಷ್ಟೇ. ಓಕೆ, ನಾನಂತೂ 9 ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡಾಯಿತು. ಇನ್ನು 6 ಸ್ನ್ಯಾಕ್ಸ್ ಇದೆ. ಬನ್ನಿ ಬೇಗ ಬೇಗ ಕಂಪ್ಲೀಟ್ ಮಾಡೋಣ. ಅಜ್ಜಿ ಎದ್ದೊಳ್ಬಾರ್ದು, ಎದ್ದು ಬಿಟ್ಟರೆ ಅಂತೂ ನಮ್ಮ ಅಜ್ಜಿ ನನಗೆ ಕಾಟ ಸಹಿಸ್ಕೊಳ್ಳೋಕ್ಕಾಗಲ್ಲ. ಬರ್ತಾಳೆ ಅಂತಲೇ ಬಂದ್ಲು ಗೈಸ್, ಬಂದು. ಅದು ಹೆಂಗೆ ಗೊತ್ತಾಗುತ್ತೆ, ನಾನು ಹಿಂಗೆ ಹೋಗಿ ಹಿಂಗೆ ಎತ್ಕೊಂಬರೋಷ್ಟೊತ್ತಿಗೆ ಎದ್ದು ಬಿಟ್ಟಿರ್ತಾಳೆ. ನೋಡಿ 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 ಓಡಿ ಬರೋದು. ಅಲ್ಲ, ಅಜ್ಜಿದಿರು ಓಡೆಲ್ಲ ಬರ್ತಾರ, ಅವ್ರು ಕುಂತ್ಕೊಳ್ತಾನೆ ಓಡಾಡ್ತಾರೆ. ನಮ್ಮ ಅಜ್ಜಿ ಹೆವಿ ಸ್ಟ್ರಾಂಗ್ ಇದ್ದಾರೆ ಗುರು, ಅದಕ್ಕೆ ಓಡ್ ಬರ್ತಾರದು ಅವಳು. 10 ಸ್ನ್ಯಾಕ್ಸ್ ಮುಗೀತು ಗೈಸ್, ಇನ್ನು 5 ಅಷ್ಟೇ ಬಾಕಿ ಇರೋದು. ಅಜ್ಜಿ ನೀನು ಆರಾಮಾಗಿ ಗೊರ್ಕೆ ಹೊಡಿ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಎತ್ಕೊಂಡು ಹೋಗೋ ಅಷ್ಟೊತ್ತಿಗೆ ನೀನು ಎದ್ದೋಳ್ಬೇಡ ಅಷ್ಟೇ. ನೀನು ಎದ್ಬಿಟ್ರೆ ನನ್ನ ಮೇಲೆ ಅಷ್ಟು ಸ್ನ್ಯಾಕ್ಸು ಬಂದು ಸುಮ್ಮನೆ ಹೋಗಲ್ಲ ಗೈಸ್. ಅಕಸ್ಮಾತ್ ನಾವೇನಾದ್ರು ಸಿಗಾಕೊಂಡ್ಬಿಟ್ವಿ ಅಂದರೆ ಆ ಸ್ನ್ಯಾಕ್ಸ್ ಕತೆನೂ ಹೋಯ್ತು, ಗೇಮು ಫಸ್ಟಿಂದ ಆಡಬೇಕು. ಅದಕ್ಕೆ ಅಜ್ಜಿ ನೀನು ಆರಾಮಾಗಿ ಮಲ್ಕೋ, ಅದಕ್ಕೆ ನಾನು ಅಜ್ಜಿನ ಆರಾಮಾಗಿ ಮಲಗಿಸ್ಬಿಟ್ಟಿದ್ದೀನಿ. ನೀನು ಆರಾಮಾಗಿ ಮಲಗಿರು, ನಾನು ಆರಾಮಾಗಿ ಸ್ನ್ಯಾಕ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟು ತಿಂತೀನಿ. ಹೆಂಗಿದೆ ಗೈಸ್ ಐಡಿಯಾ? ಸೂಪರ್ ಅಲ್ವಾ? ಅಜ್ಜಿ ಬಾ ಬಾ ಬಾ, ನಾ ರೆಡಿ. ಬೇಗ ಬೇಗ ಬಾ, ಬೇಗ ಬಾ, ಬೇಗ ಬಾ. ಹೆಂಗೆ ಬರ್ತೀಯ? ಓಡ್ ಬಾ ಒಂದ್ಸಲ ನೋಡೋಣ. ಅಯ್ಯೋ ರಾಮ, ಸಕ್ಕದ ಓಡ್ ಬರ್ತೀಯ ಅಜ್ಜಿ ನೀನು. ನಂಗೆ ಈ ಥರ ಗೋಳಿ ಕೊಡೋದಂದರೆ ಒಂಥರ ಇಷ್ಟ. ಏನು ಮಾಡಲಿ, ಅಜ್ಜಿ ನಿನ್ನ ಮೇಲೆ ಲವ್ ಆಗಿಬಿಟ್ಟಿದೆ ನನಗೆ. ನಿಮಗೂ ಈ ವಿಡಿಯೋ ನೋಡಿ ಅಜ್ಜಿ ಮೇಲೆ ಲವ್ ಆಗಿದೆ ಅನಿಸಿದ್ರೆ ಪಟ್ಟ ನಂಗೆ ಕಮೆಂಟ್ ಮಾಡಿ. ಹಾಂ, ಬನ್ನಿ ನೆಕ್ಸ್ಟು ಸ್ನ್ಯಾಕ್ಸ್ನ ಸರ್ಚ್ ಮಾಡೋಕೆ ಹೋಗೋಣ. ಇಲ್ಲಿ ಆಚೆನೂ ಹೋಗ್ಬೋದು ಅನಿಸುತ್ತೆ, ಒಂದ್ಸಲ ಟ್ರೈ ಮಾಡೋಣ. ಓ ವಾ, ಒಳ್ಳೆ ವ್ಯೂ ಗೈಸ್, ನೋಡಿ ಆಚೆನೂ ಸ್ನ್ಯಾಕ್ಸ್ ಇಟ್ಟಿದ್ದಾಳೆ. ಎಂಥ ಅಜ್ಜಿ ಗುರು ಇದು. ಆಚೆ ಯಾರಾದರೂ ಅಕಸ್ಮಾತ್ ಬಂದು ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು? ಅಲ್ಲೇ ಏನು ಗೊತ್ತಾ ಗೈಸ್, ನಮ್ಮ ಅಜ್ಜಿಗೆ ಸ್ವಲ್ಪ ಮೈಂಡ್ ಸರಿ ಇಲ್ಲ, ಅದಕ್ಕೆ ಎಲ್ಲೆಲ್ಲೆಲ್ಲೆಲ್ಲೋ ಬಚ್ಚಿಕೋದು ಸ್ನ್ಯಾಕ್ಸ್ನೆಲ್ಲ. ನಾ 3 ಗೈಸ್ ಸ್ನ್ಯಾಕ್ಸ್ ಬಾಕಿ ಇರೋದು. ಪಟ್ಪಟ ಅಂತ ಇವಾಗ ಸರ್ಚ್ ಮಾಡಬೇಕು. ಸ್ನ್ಯಾಕ್ಸ್ ಸಿಕ್ತು, ಬನ್ನಿ ಪಟ್ಪಟ ಅಂತ ಹೋಗಿ ಮೇಲಿಕ್ಬಿಟ್ಟು ಮತ್ತೆ ಬರೋಣ. ಹೆಂಗಾರ ಮಾಡಿ ಅಜ್ಜಿ ನೆಮ್ಮದಿಯಿಂದ ಮಲಗಿರೋ ನಿದ್ದೆನ ಹಾಳು ಮಾಡಬೇಕಲ್ಲ. ಏನು ಮಾಡೋದು ಅಂತ ನೀವು ಪಟ್ಪಟ ಅಂತ ಕಮೆಂಟ್ ಹಾಕಿ, ಓಕೆನಾ? ಓಕೆ, ನನಗೆ ಇವಾಗ ನನ್ನ ಫೇವ್ರೆಟ್ ಬಿಸ್ಕೆಟ್ ಸಿಕ್ತು, ಹೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಬರೋಣ. ಇದು ಫೈನಲಿ ಇನ್ನು ಒಂದೇ ಗೈಸ್ ಸ್ನ್ಯಾಕ್ಸ್ ಇರೋದು, ಬೇಗ ಬೇಗ ತಗೊಬಂದು ಇಟ್ಬಿಡೋಣ. ಇದರಲ್ಲಿ 2 ಥರ ಇದೆ. ಇದು 15 ಸ್ನ್ಯಾಕ್ಸ್ ಅಷ್ಟೇ ನಾವು ಕಂಡುಹಿಡಿಬೇಕಾಗಿರೋದು. ಇನ್ನೊಂದು ಯಾವ ಥರ ಅಂದರೆ 30 ಸ್ನ್ಯಾಕ್ಸ್ನ ಕಂಡುಹಿಡಿಬೇಕು. ಇದಕ್ಕಿಂತ ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ನಿಮಗೆ ಬೇಕು ಅಂದರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ನಾನು ಅಜ್ಜಿ ಎದ್ದೇಳ್ದಿರಂಗೆ, ಅಜ್ಜಿ ಕೈ ಸಿಗಾಕೊಡ್ದಿರಂಗೆ 15 ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡಾಯಿತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.